ಮನೆ ಮನೆಯ ಕದವಿಕ್ಕಿದವು ನೃಪವನಿತೆಯರು ಹೊರ ಹೊಂಟರಲ್ಲಿಯ ಮನುಜರಡಗಿದರದ್ರಿ ಗುಹೆಯಲಿ ಬೇಹ ಬೇಹವರು. ಜನದ ಕೋಲಾಹಲವನಾತನ ತನುಜರೋಟವನವನ ಸತಿಯರ ನಿನದವನು ಕಂಡ ಸುರಹರ ಸಾರಿದರು ಕೈನೆಗಹಿ. ಅಂಜದಿರಿ ಪುರದವರು ವನಿತೆಯರಂಜದಿರಿ ಮಾಗಧನ ಪರಿಜನವಂಜದಿರಿ ಮಂತ್ರಿ ಪ್ರಧಾನ ಪಸಾಯ್ತರಾದವರು. ಅಂಜದಿರಿ ಕರೆಯುವನ ಮಗನನು ಭಂಜಿಸುವುದಿಲ್ಲ ಕಟ ಭೀಮಧನಂಜಯರು ಕೊಟ್ಟ ಭಯವೆಂದನು ನಗುತ ಮುರವೈರಿ. ಮುರಿದು ಕೆಡಹಿದರರಿಯನಲ್ಲಿಯ ಸೆರೆಯ ಮನೆಗಳ ಹೊಕ್ಕು ರಾಯರ ಸೆರೆಗಳನ್ನು ಬಿಡಿಸಿದನು ನಾನಾ ದ್ವೀಪ ಪಾಲಕರ. ಮೆರೆವ ಮಣಿಮಯ ರಶ್ಮಿ ವಳಯದ ಮಿರುಪರಥವನು ಕೊಂಡು ನಗರದ ಹೊರ ವಳಯದಲ್ಲಿ ಬಂದು ಹೊಕ್ಕರು ತಮ್ಮ ಪಾಳಯವ. ಪೌರಜನ ಕಾಣಿಕೆಗಳಲ್ಲಿ ಕಂಸಾರಿ ಭೀಮಾರ್ಜುನರ ಕಂಡುದು ಧಾರುಣಿ ಪಾಲಕರು ಬಂದರು ಬೆನ್ನಲಿವರುಗಳ. ಘೋರ ಒಡಗಿದುದೆಮ್ಮ ಕಾರಾಗಾರ ಬಂಧ ವಿಮುಕ್ತವಾಯ್ತ್ ಉಪಕಾರ ಎಮ್ಮಿಂದಾವುದೆಂದರು ನೃಪರು ಕೈ ಮುಗಿದು. ನವೆದಿರತಿ ದುಃಖದಲ್ಲಿ ಬಿಡುಗಡೆ ಪವನ ಸುತನಿಂದಾಯ್ತು ನಿಜ ರಾಜ್ಯವನು ಹೋಗುವುದು ಪೌರಜನ ಪರಿಜನವ ಸಲಹುವುದು. ಯವಗೆ ಮಾಡ್ಪುಪಕಾರ ಬೇರಿಲ್ಲವನಿಪನವರ ರಾಜಸೂಯಕ ಇವನಿಮಗೆ ಮುಂಕೊಂಡು ಬಹುದೆಂದನು ಮುರಾಂತಕನು. ಜರಾಸಂಧನ ರಾಣಿಯರು ಪಲಾಯನ ಮಾಡಿದರು. ಊರಿನಲ್ಲಿ ಮನೆಗಳ ಕದಗಳನ್ನು ಮುಚ್ಚಿಕೊಂಡರು. ಜರಾಸಂಧನ ಆಪ್ತರು ಬೆಟ್ಟದ ಗುಹೆಗಳಲ್ಲಿ ಅಡಗಿಕೊಂಡರು. ಜನರ ಹುಯಿಲನ್ನು ಜರಾಸಂಧನ ಮಕ್ಕಳ ಪಲಾಯನವನ್ನು ಅವನ ಪತ್ನಿಯರ ಅಳಲನ್ನು ಕಂಡು ಶ್ರೀಕೃಷ್ಣನು ಕೈಯೆತ್ತಿ ಅವರೆಡೆಗೆ ಹೋದನು. ಪುರಜನರು, ರಾಣಿಯರು, ಮಂತ್ರಿಗಳು, ಪ್ರಧಾನಿ, ಪರಿಜನರು, ವಂದಿಮಾಗಧರು ಯಾರೂ ಹೆದರಬೇಡಿ. ಜರಾಸಂಧನ ಮಗನನ್ನು ಇಲ್ಲಿಗೆ ಕರೆತನ್ನಿ, ಅವನಿಗೆ ಏನನ್ನೂ ಮಾಡುವುದಿಲ್ಲ. ಇದು ಭೀಮಾರ್ಜುನರು ಕೊಟ್ಟ ಅಭಯ ಎಂದು ಶ್ರೀಕೃಷ್ಣನು ಅಭಯ ಪ್ರದಾನ ಮಾಡಿದನು. ಜರಾಸಂಧನನ್ನು ಸಂಹರಿಸಿದ ಮೇಲೆ ನಾನಾ ದ್ವೀಪಗಳ ರಾಜರ ಸೆರೆಗಳನ್ನು ಬಿಡಿಸಿದರು. ಮಣಿಖಚಿತವಾಗಿ ಹೊಳೆಯುವ ರಥ ಹತ್ತಿ ನಗರದ ಹೊರವಲಯದಲ್ಲಿದ್ದ ತಮ್ಮ ಪಾಳೆಯಕ್ಕೆ ಬಂದರು. ಗಿರಿವ್ರಜದ ಪುರಜನರು ಕಾಣಿಕೆಗಳನ್ನು ತೆಗೆದುಕೊಂಡು ಬಂದು ಶ್ರೀಕೃಷ್ಣ ಭೀಮಾರ್ಜುನರನ್ನು ಕಂಡರು. ಸೆರೆಮನೆಯಿಂದ ಬಂದ ರಾಜರು ನಮಗೆ ಒದಗಿದ್ದ ಘೋರವು ಉಪಶಮನವಾಯಿತು, ಬಂಧನದಿಂದ ಬಿಡುಗಡೆಯಾಯಿತು, ನಾವು ನಿಮಗೆ ಹೇಗೆ ಕೃತಜ್ಞತೆಯನ್ನು ತೋರಿಸೋಣ ಎಂದು ಕೇಳಿಕೊಂಡರು. ಶ್ರೀಕೃಷ್ಣನು, ನೀವು ಅತಿಶಯ ದುಃಖದಲ್ಲಿ ಕಾಲ ಕಳೆದಿರಿ, ಭೀಮನು ನಿಮ್ಮನ್ನು ಬಿಡಿಸಿದನು, ನೀವು ನಿಮ್ಮ ರಾಜ್ಯಕ್ಕೆ ಹೋಗಿ ಪ್ರಜೆಗಳನ್ನು ಕಾಪಾಡಿರಿ, ನಮಗೆ ನಿಮ್ಮಿಂದ ಪ್ರತ್ಯುಪಕಾರ ಬೇಕಿಲ್ಲ. ಧರ್ಮರಾಯನ ರಾಜಸೂಯ ಯಾಗಕ್ಕೆ ನೀವಾಗಿಯೇ ಮುಂದೆ ಬಂದು ಭಾಗವಹಿಸಿರಿ ಎಂದು ರಾಜರಿಗೆ ಹೇಳಿದನು.